ಏನಪ್ಪ ಅಂತಂದರೆ ಕಾಂಗ್ರೆಸ್ಗೆ ಇಲ್ಲ ಸಂಘಟನೆ ಇಲ್ಲ ಇದ್ರ ಹಿಂದಂತ ಏನು ಎಲೆಕ್ಷನ್ ಸಮಯದಲ್ಲಿ ದುಡ್ಡು ಕೊಟ್ಟು ಮಾಡಿ ಕಾರ್ಯಕರ್ತರು ಹುಡುಕ್ತಾರೆ, ಅವ್ರಿಗೆ ಕೊಡ್ತಾರೆ, ಬಂದು ಓಡಾಡ್ತಾರೆ, ಹೋಗ್ತಾರೆ. ಆದರೆ ಸ್ವಯಂ ಸ್ಫೂರ್ತಿಯಿಂದ ಇದು ನಮ್ಮದಪ್ಪ ಪಕ್ಷ, ನಾವೆಲ್ಲರೂ ಒಂದು ಅನ್ನುವಂಗೆ ಇಲ್ಲಿ ಜನ ಎದ್ದಿಲ್ತಾ ಇಲ್ಲ. ಅದಕ್ಕೆ ಭಾಳ ಸಲ ಈ ಸಲ ಹೇಳ್ತಾ ಇದ್ದೇನೆ, ನಿಮಗೇನಪ್ಪ ಅಂದ್ರೆ ಸೇವಾ ಒಂದು ಸಂಘಟನೆ ಇತ್ತಲ್ಲ ನಿಮ್ಮದು ಸೇವಾದ, ಅದನ್ನ ಯಾಕೆ ಪುನರುಜ್ಜೀವನ ಮಾಡಬಾರ್ದು ಅಂತಾರೆ. ಅಲ್ಲಿ ಯಾಕೆ ಆದರ್ಶ ಜನರು ತಂದು ಅವ್ರಿಗೆ ಬದುಕುವಂಥ ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ಯಾಕೆ ಉಪಯೋಗ ತೊಗೊಳ್ಬಾರ್ದು. ಸಾಕಷ್ಟು ಬುದ್ಧಿವಂತರಿದ್ದಾರೆ, ಸಾಕಷ್ಟು ಕಲಾಕಾರರಿದ್ದಾರೆ, ಸಾಕಷ್ಟು ಸಾಹಿತಿಗಳಿದ್ದಾರೆ, ಸಾಕಷ್ಟು ನೂರು ಜನ ಇದ್ದಾರೆ. ಅವರಿಗೆಲ್ಲ ಸುಮ್ಮನೆ ಇಲೆಕ್ಷನ್ ಆದ ಕರೆದು ಒಂದಿಷ್ಟು ಕೊಡೋದು ಹೋಗೋದು. ಆದರೆ ಪರ್ಮನೆಂಟಾಗಿ ಒಂದು ವ್ಯವಸ್ಥೆ ಬರೀ ಸಿದ್ಧಾಂತಗಳು ಹೇಳಿದ್ರಲ್ಲ. ಇವತ್ತು ಕಮ್ಯುನಿಸಮ್ ಸಾಕಷ್ಟು ಸಿದ್ಧಾಂತ ಒಳ್ಳೇದಿದ್ರಿ, ಅದರಿಂದ ಅಲ್ಲಿ ಕಾರ್ಯಕರ್ತರೇ ಇಲ್ಲ. ಯಾಕೆ ಅತಿ ಪ್ರಾಮಾಣಿಕರು ಮತ್ತು ಹೊರಗೆ ಹೋಗೋದಿಲ್ಲ ಅವರು. ನಾವು ಶಾಣೆಯರಿದ್ದೀವಿ, ನಮ್ಮ ಜೊತೆಗೆ ನೀವು ಬರ್ರಿ ಅಂತೇಳಿ ಯಾರು ಬರೋರು ಇಲ್ಲಿ ವ್ಯವಸ್ಥೆ, ನಮ್ಮ ರಾಜಕೀಯ ವ್ಯವಸ್ಥೆ ಪೂರ್ತಿ ಬದಲಾಗಿ ಹೋಗ್ಬಿಟ್ಟದೆ. ಇವತ್ತು ಅವ್ರಿಗೇನಾದರೂ ಬದುಕಕ್ಕೆ ಅನುಕೂಲ ಮಾಡಿಕೊಟ್ರೆ ಬರ್ತಾರೆ. ಇವತ್ತು RSS ತಮ್ಮ ಸಂಘಟಕರಿಗೆ ಎಲ್ಲ ರೀತಿಯ ಅನುಕೂಲಗಳು ಮಾಡಿಕೊಡುತ್ತೆ ಬದುಕೋದಕ್ಕೆ. ಜೊತೆಗೆ ಈಗ ಅಧಿಕಾರದಲ್ಲಿದ್ದಾರೆ, ಅನುಕೂಲಗಳು ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಮ್ಮ DKC ಅವ್ರ ಹಿಂದೆ ದೊಡ್ಡ ಬಳಗಿಲ್ಲ. ನಮ್ಮ ಸಿದ್ದರಾಮಯ್ಯರಿಂದ ತೋಳ್ಬೇಕಾಗಿತ್ತು, ಯಾಕೋ ಮೌನ ಇದ್ರೆ ಇಲ್ಲಿವರೆಗೆ ಅಲ್ಲೆಲ್ಲ ಏನೋ ಮಾಡ್ತಾಯಿದ್ರು. ಮತ್ತು ಆಲ್ರೆಡಿ ಹೈಕಮಾಂಡ್ ಇದ್ರ ಬಗ್ಗೆ ಎಚ್ಚರ ಆಗ್ಯದ. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೂ ಅದಕ್ಕೆ ಬೆನ್ನ ಹತ್ಬೋದು, ಇವ್ರು ಬೆನ್ನ ಸಪೋರ್ಟ್ ಮಾಡ್ಬೋದು. ಯಾಕೆ ವಿಷಯ ಹಂಗದ, ಅವ್ರು ಸಂವಿಧಾನದ ವಿರೋಧವಾಗಿ ಹೇಳಿಕೆ ಕೊಟ್ಟಿಲ್ಲ. ಇಸ್ಲಾಂ ಬದಲಾಗಿ ಮುಸ್ಲಿಮ್ರ ಬದಲಾಗಿ ಒಂದು ಏನೋ ಆದರೂ ಒಂದು ಸ್ವಲ್ಪ ನೋಡೋ ತಿದ್ದುಪಡಿಗಳು ನಮ್ಮಲ್ಲಿ ಆಗ್ಯಾವಲ್ಲ ಸಾಕಷ್ಟು, ಹಂಗೆ ಮಾಡೋಕ್ಕೆ ಸಾಧ್ಯತೆನಂತ ಅಂತ ಅವ್ರು ಅಂದಿದ್ದಾರೆ. ಇರ್ಬೋದಿಲ್ಲ ಅಂತ ಆ ದೃಷ್ಟಿಕೋನಲ್ಲಿ. ಆದರೆ ಅವರು ಸಂವಿಧಾನ ಬದಲು ಮಾಡ್ತಾರೋ ಅಂತ ಏನು ಇವತ್ತು ಹುಯಿಲ್ ಎಬ್ಬಿಸ್ಬಿಟ್ಟಿದ್ದಾರೆ. ನಾವು ಕೇಳೋದಿಷ್ಟ, ಸಂವಿಧಾನ ಬದಲು ಮಾಡೋದು ಯಾರಿಗೇ ಆಗದ, ಚಂದ್ರಗೂ ಮುಳಗೆ ಆಗದ. ಚಾರ್ಲ್ಸ್ ಪಾರ್ ಜನ ಮಾಡಿಕೊಳ್ಳಿಲ್ಲ, ಇವ್ರು ಚಾರ್ಲ್ಸ್ ಪಾರ್ ಹಾಕ್ಯಾರ ಕಾಂಗ್ರೆಸ್ಸಿಗರು ರಾಷ್ಟ್ರ ಮಟ್ಟದಲ್ಲಿ. ಸಾಧ್ಯದ ಈಗಿನ ಪರಿಸ್ಥಿತಿ ಇಲ್ಲ, ಮುಂದೇನೋ ಗೊತ್ತಿಲ್ಲ. ಅದು ಅಷ್ಟರಲ್ಲಿ ಸಂಪೂರ್ಣವಾಗಿ ನಮ್ಮ ಮೋದಿಯವರು ಆಡಳಿತದಲ್ಲಿ ಸೋತಾಗಿದ್ದಾರೆ, ಮಾಡಲಿಕ್ಕೆ ಸಾಧ್ಯದ. ಸೊ ಈ ಎಲ್ಲ ನೆಲೆಯಲ್ಲೇ ಇವತ್ತು ಸಂವಿಧಾನ ಬದಲು ಮಾಡೋದು ಒಬ್ಬ DKCಯಿಂದಾಗಲಿ, ಒಬ್ಬ ಸಿದ್ದರಾಮಯ್ಯರಿಂದಾಗಲಿ, ಒಬ್ಬ ರಾಹುಲ್ ಗಾಂಧಿ ಅವರಿಂದ ಸಾಧ್ಯ ಇಲ್ಲ. ಸ್ವತಃ ಮೋದಿಯವ್ರು ಪ್ರಯತ್ನ ಮಾಡಿದ್ರು ಸೋತಿದ್ದಾರೆ. ಈಗ ಸ್ವತಃ ಮೋದಿಯವರು ಈ ಮಾತನ್ನು ಭಾಳ